ನನ್ನ ಹಿಂದೆ ಏನ್ ಕಾರ್ ಇದೆ ಅದು ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಹಾಗೆ ಮೋಸ್ಟ್ ಲಕ್ಸುರಿಯಸ್ ನಮ್ ಟಾಟಾ ಬ್ರ್ಯಾಂಡ್ ಜೊತೆ ನಾನು ಮಾತಾಡ್ತಿರೋದು ಅವಿನಿಯಾ ಅಂತ. ಇದೊಂದು ಕಾನ್ಸೆಪ್ಟ್ ಕಾರ್, ಬಟ್ ಪ್ರಾಪರ್ ಲಕ್ಸುರಿ ಅಟ್ ಇಟ್ಸ್ ಬೆಸ್ಟ್ ಅಂತ ತೋರಿಸಿದ್ದಾರೆ. ಸೊ ಈ ಕಾರ್ ಏನ್ ಸ್ಪೆಷಲ್ ಅಂದ್ರೆ ಇಟ್ಸ್ ಅ ಕಂಪ್ಲೀಟ್ಲಿ ಬಾರ್ನ್ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್. ಸೊ ಇದೇನು ಪ್ರೊಡಕ್ಷನ್ ರೆಡಿ ಇಲ್ಲ, ಬಟ್ ಇನ್ನೂ ಒಂದು 2-3 ವರ್ಷ ಆಗುತ್ತೆ ಲಾಂಚ್ ಮಾಡೋದಕ್ಕೆ. ಬಟ್ ಸೂಪರ್ ಲಕ್ಸುರಿ ಅಂತ ಹೇಳ್ಬೇಕು. ಏನ್ ಗುರು ಲಕ್ಸುರಿ ಅಂದ್ರೆ ಲುಕ್ ಅಟ್ ದ ಕ್ವಾಲಿಟಿ, ಡಿಸೈನ್, ಲೆಂತ್ ಆಫ್ ದ ಕಾರ್. ಈವನ್ ನೀವು ವೀಲ್ ಬೇಸ್ ನ ಕೂಡ ನೋಡಿದ್ರೆ ಸಿಕ್ಕಾಪಟ್ಟೆ ಲಾಂಗ್ ಇದೆ ಅಂಡ್ ಆಲ್ಮೋಸ್ಟ್ 21-22 ಇಂಚ್ ವೀಲ್ಸ್ ಇದೆ, ಏರೋ ವೀಲ್ಸ್. ಕಂಪ್ಲೀಟ್ ಎಲೆಕ್ಟ್ರಿಕಲ್ಲೇ ಬರೋದು ಇದು ಲಾಂಚ್ ಆದಾಗ ಐ ಡೋಂಟ್ ನೋ ಎಷ್ಟು ಪ್ರೈಸ್ ಇರುತ್ತೆ ಅಂತ, ಬಟ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ಅಂತೂ ಡೆಫಿನೆಟ್ಲಿ 70 ಲಕ್ಷ 80 ಲಕ್ಷ 1 ಕೋಟಿ ಅಂದ್ರೂ ಡೋಂಟ್ ಬಿ ಸರ್ಪ್ರೈಸ್. ಬಿಕಾಸ್ ಇಂಟೀರಿಯರ್ಸ್ ಅಲ್ಲಿ ಟ್ರಿಪಲ್ ಸ್ಕ್ರೀನ್ ಸೆಟಪ್ ಅಂತೆ ಯು ಆರ್ ಇನ್ ದ ಫ್ಯೂಚರ್ ಅನ್ನೋ ತರ ಲಾಂಚ್ ಮಾಡಿದ್ದಾರೆ. ಬಟ್ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಕಾನ್ಸೆಪ್ಟ್ಗೂ ಡೆಲಿವರ್ ಆಗೋ ಪ್ರೊಡಕ್ಷನ್ ಮಾಡೆಲ್ಗೂ ತುಂಬಾ ಚೇಂಜಸ್ ಆಗ್ಬಿಡುತ್ತೆ. ಸೊ ಐ ಆಮ್ ಎಕ್ಸೈಟೆಡ್ ಬಿಕಾಸ್ ಫ್ರಂಟ್ ಅಂಡ್ ಡಿಸೈನ್ ನೋಡಿದ್ರೆ ಕನೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಹೆಡ್ ಲೈಟ್ಸು, ಸೈಡ್ ಸ್ಕರ್ಟ್ಸು, ವೀಲ್ ಆರ್ಚಸ್ಸು ಲುಕ್ಸ್ ವೆರಿ ಗುಡ್ ಅಂತ ಹೇಳ್ಬೇಕು. ಈವನ್ ಡ್ಯೂಯಲ್ ಟೋನ್ ಕಲರ್ಸು, ಇಂಟೀರಿಯರ್ ಅಂತೂ ಲೈಕ್ ನೆಕ್ಸ್ಟ್ ಲೆವೆಲ್. ಇದ್ರ ಜೊತೆಗೆ ಕೆಲವು ಅದರ್ ಲಾಂಚಸ್ನು ಮಾಡಿದ್ದಾರೆ. ಸೊ ಟಾಟಾದವರು ಮೋಸ್ಟ್ ಆಫ್ ದ ಅವ್ರ ಎಲ್ಲ ಕಾರ್ಸ್ ನೋಡಿದ್ರೆ 5 ಸ್ಟಾರ್ ರೇಟೆಡ್ ಕಾರ್ಸ್. ಇದು GNCAP ಅಲ್ಲಿ ಹಾಗೆ BNCAP ಅಲ್ಲಿ ಎರಡರಲ್ಲೂ ಸೇಫೆಸ್ಟ್ ಕಾರ್. ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಮಗೆ ಏರ್ ಬ್ಯಾಗ್ಸ್ ಯಾವ ತರ ಓಪನ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಸೈಡ್ ಸ್ಕರ್ಟ್ಸ್ ಆಗಿರ್ಬೋದು, ಫ್ರಂಟ್ ಪ್ಯಾಸೆಂಜರ್ಸ್ಗೆ, ಡ್ರೈವರ್ಗೆ ಯಾವ ತರ, ಸೀಟಲ್ಲಿ ಯಾವ ತರ ಓಪನ್ ಆಗುತ್ತೆ ಅಂತ ನೀವು ನೋಡ್ಬೋದು. ಡೋರ್ಸ್ನ ರಿಮೂವ್ ಮಾಡಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಇದು ಸಫಾರಿ ನಾನು ತೋರಿಸಿದ್ದು, ಹ್ಯಾರಿಯರು 4-wheel ಡ್ರೈವ್ ನ ಲಾಂಚ್ ಮಾಡಿದ್ದಾರೆ ಇವತ್ತು ಫಸ್ಟ್ ಟೈಮ್. ಸೊ ಏನ್ ಗುರು 4-wheel ಡ್ರೈವ್ ಅಂದ್ರೆ ಮೊದಲನೇ ಬಾರಿಗೆ ನಮ್ಮ ಹತ್ರ ಹ್ಯಾರಿಯರ್ EV ನ ಇವತ್ತು ಅನ್ವೀಲ್ ಮಾಡಿದ್ದಾರೆ. ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳಿಲ್ಲ, ಬಟ್ ವಿ ನೋ ಸಮ್ ಸ್ಪೆಕ್ಸ್ ಅಲ್ಲಿ. ಸೊ ಬ್ಯಾಟ್ರಿ ಪ್ಯಾಕ್ ಐ ಥಿಂಕ್ ಇಟ್ಸ್ ಗೋನ್ ಬಿ ಹ್ಯೂಜ್ ಬಿಕಾಸ್ ಟಾಟಾ ಮೋಟರ್ಸ್ ಅಲ್ಲಿ ಆಲ್ರೆಡಿ ಹಲವಾರು EVs ಇದೆ. ಪಂಚ್ ಆಗಿರ್ಬೋದು, ನೆಕ್ಸಾನ್ ಆಗಿರ್ಬೋದು, ಈಗ ಕರ್ವ್ ಆಗಿರ್ಬೋದು. ಸೊ ಎಲ್ಲದರಲ್ಲಿ ವೆರಿ ರೆಪ್ಯೂಟೆಡ್ ಬ್ರ್ಯಾಂಡ್ ಅಂದ್ರೆ ಹೇಳ್ಬೇಕು ಬ್ಯಾಟ್ರಿ ಸ್ಪೆಕ್ ಅಲ್ಲಿ. ಸೊ ಅಟ್ಲೀಸ್ಟ್ ಅಂದ್ರೂ 500 550 600 ಕಿಲೋಮೀಟರ್ ರೇಂಜ್ ಅಂತೂ ಇದ್ದೇ ಇರುತ್ತೆ ಕಾರಲ್ಲಿ. 4x4 ಡ್ರೈವ್ ಆಪ್ಷನ್ ಇದೆ ಬಿಕಾಸ್ ಇದರಲ್ಲಿ ನಮಗೆ ಡ್ಯೂಯಲ್ ಮೋಟರ್ ಆಪ್ಷನ್ ಇದೆ. ಸೊ ಐ ಥಿಂಕ್ ಈ ಕಾರ್ 500 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ಸ್ ನೋಡಿ, ಕಲ್ ಮೇಲೆ ಎಷ್ಟು ಚೆನ್ನಾಗಿ ನಿಲ್ಸಿದ್ದಾರೆ. ಸೊ ಡಿಸೈನ್ ವೈಸ್ ಇಟ್ ಲುಕ್ಸ್ ವೆರಿ ಸಿಮಿಲರ್. ಇದೇನು ಬಾರ್ನ್ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್ ಅಲ್ಲ, ಸೇಮ್ ಪ್ಲಾಟ್ಫಾರ್ಮ್ ಶೇರ್ ಮಾಡ್ತಿದೆ ಹ್ಯಾರಿಯರ್ ಜೊತೆಗೆ. ವೀಲ್ಸ್, ದ ಬಾಡಿ ಸ್ಟ್ರಕ್ಚರು, ಇಂಟೀರಿಯರ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಬಟ್ ಸ್ವಲ್ಪ ಚೇಂಜಸ್ ಗ್ರಿಲ್ ಅಲ್ಲಿ ಆಗಿರ್ಬೋದು, ಫ್ರಂಟ್ ಎಂಡು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಲುಕ್ಸ್ ವೆರಿ ಗುಡ್. ಅಂಡ್ ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಬಂಡೀಪುರ್ ಫಾರೆಸ್ಟ್ ಎಡಿಷನ್ ಅಂತ ಒಂದು ಬಂಡೀಪುರ್ ಎಡಿಷನ್ ಲಾಂಚ್ ಮಾಡಿದ್ದಾರೆ. ಹ್ಯಾರಿಯರ್ ಅಲ್ಲಿ ಆಗಿರ್ಬೋದು, ನೆಕ್ಸಾನ್ ಹಾಗೆ ಸಫಾರಿ ಮೂರರಲ್ಲೂ ಲಾಂಚ್ ಮಾಡಿದ್ದಾರೆ. ಏನ್ ಸ್ಪೆಷಲ್ ಅಂದ್ರೆ ಒಂಥರ ಅಡ್ವೆಂಚರ್ ಎಡಿಷನ್. ನೀವು ಫಾರೆಸ್ಟ್ಗೆ ಹೋದ್ರೆ, ಸಫಾರಿಗೆ ಹೋದ್ರೆ ನೋಡಿ ಒಂಥರ ಡ್ಯೂಯಲ್ ಪರ್ಪಸ್ ಟೈರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಆನೆದು ಲೋಗೋ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ. ಸೊ ಬಂಡೀಪುರ್ ಎಡಿಷನ್ ಅಂತ ಆಲ್ಮೋಸ್ಟ್ ಸಿಮಿಲರ್ ಕಲರ್ಸ್ ಇದೆ. ಮೇಲೆ ನೀವೇನಾದ್ರೂ ತುಂಬಾ ಲಗೇಜ್ ಎತ್ಕೊಂಡು ಹೋಗ್ತಿದ್ದೀರಾ, ಟ್ರೈಲ್ ಎಲ್ಲ ಹೋಗ್ತಿದ್ದೀರಾ ಅಂದ್ರೆ ನಮಗೆ ರೂಫ್ ಟಾಪ್ ಕೊಟ್ಟಿದ್ದಾರೆ. ರೂಫ್ ಟಾಪ್ ಅಲ್ಲಿ ಸ್ಟೋರೇಜ್ ಆಪ್ಷನ್ಸ್, ನಮಗೆ ಫಾಗ್ ಲ್ಯಾಂಪ್ಸ್ ಎಲ್ಲ ಇದೆ, ಚೆನ್ನಾಗೂ ಇದೆ. ಈವನ್ ವೀಲ್ಸ್ ಕೂಡ ಸಿಮಿಲರ್ ಕಲರ್ಸ್ ನ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು. ಬ್ರಿಡ್ಜ್ ಸ್ಟೋನ್ ಟೈರ್ಸ್ ಇದು. ಹಾಗೆ ನಮ್ಗೆ ಅಲ್ಲಿ ನೆಕ್ಸಾನ್ ಇದೆ, ಹಾಗೆ ಸಫಾರಿನೂ ಇದೆ, ಸಿಮಿಲರ್ ಸೆಟಪ್. ಲುಕ್ಸ್ ವೆರಿ ನೈಸ್. ಜೊತೆಗೆ ಟಾಟಾದವರು ಟಿಯಾಗೋ EV ನ ಕೂಡ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಕಲರ್ ಆಪ್ಷನ್ಸ್ ತುಂಬಾನೇ ಚೆನ್ನಾಗಿದೆ. ತುಂಬಾ ಫ್ಯಾನ್ಸಿ ಫ್ಲಾಶಿ ಕಲರ್ಸ್ ಅಂತ ಹೇಳ್ಬೇಕು. ಫುಲ್ ಯೆಲ್ಲೋ ಕಲರು. ಬಟ್ ಫೀಚರ್ ವೈಸ್, ರೇಂಜ್ ವೈಸ್ ಯಾವುದೇ ರೀತಿಯಾದ ಚೇಂಜಸ್ ಆಗಿಲ್ಲ. ಅದ್ರ ಜೊತೆಗೆ ನಾವು ಪುಟಾಣಿ ಆನೆ ಅಂತ ಏನ್ ಕರಿತಿದ್ವಿ ಚಿಕ್ಕ ವಯಸ್ಸಿಂದ ಅಡ್ವರ್ಟೈಸ್ಮೆಂಟ್ ಅಲ್ಲಿ, ಅದನ್ನು EV ಆಗ್ಬಿಟ್ಟಿದೆ. ಬನ್ನಿ ನೋಡೋಣ. ಟಾಟಾದವರು ಇದ್ರ ಎಲ್ಲಾದ್ರ ಮಧ್ಯದಲ್ಲಿ ಚಿಕ್ಕ ಆನೆ ಆದಂತ ಟಾಟಾ ಏಸ್, ಇದು ಪ್ರೋ EV ಅಂತ. ಸೊ ಇದರಲ್ಲಿ ಆಲ್ಮೋಸ್ಟ್ 14.4 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಸಿಗ್ತಾ ಇದೆ. ಪವರ್, ಟಾರ್ಕ್, ಸೊ ಕಂಪ್ಲೀಟ್ ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಫ್ರಂಟ್ ಅಂಡ್ ಗ್ರಿಲ್ ಎಲ್ಲ ಏನೂ ಇಲ್ಲ, ಸ್ವಲ್ಪ ಲುಕ್ ಚೇಂಜ್ ಆಗ್ಬಿಟ್ಟಿದೆ. ಬಟ್ ಕಮರ್ಷಿಯಲ್ ವೆಹಿಕಲ್ಸ್ ಅಂತೂ ಸಿಕ್ಕಾಬಟ್ಟೆ ಇದೊಂದು ಲಾಂಚ್ ಮಾಡಿದೆ ಏಸ್ ಪ್ರೋ ಅಂತ. ಅಲ್ಲಿ ಇಂಟ್ರಾ EV ಅಂತ ಎಲೆಕ್ಟ್ರಿಕ್ ವೆಹಿಕಲ್ಸ್, ಅಫೋರ್ಡಬಿಲಿಟಿ, ಫ್ಲೀಟ್ ಅಲ್ಲಿ ಏನಾದ್ರು ಯೂಸ್ ಮಾಡುವಂತ ವೆಹಿಕಲ್ಸ್. ನಾಟ್ ಜಸ್ಟ್ ಇದೇ ಅಲ್ಲ, ಅದ್ರ ಜೊತೆಗೆ ಹಲವಾರು ಎಲೆಕ್ಟ್ರಿಕ್ ಬಸ್ಗಳು, ಕಮರ್ಷಿಯಲ್ ವೆಹಿಕಲ್ಸ್ ಗಳು, ಟ್ರಕ್ ಗಳನ್ನ ಕೂಡ ಲಾಂಚ್ ಮಾಡಿದ್ದಾರೆ. ಎಲ್ಲಾನು EVs ನೋಡಿ. ಅದು ಕೋಚ್, ಸ್ಲೀಪರ್ ಕೋಚ್ ಅಂತ, ಸೆಮಿ ಸ್ಲೀಪರ್ ಇದು. ಸೊ ಜನರಲ್ ಬಸ್ಗಳು, ಈವನ್ ಅದ್ರ ಜೊತೆಗೆ ಟ್ರಕ್, ಲಾರಿ ಅಂತಾರಲ್ಲ, ಅದನ್ನು ಕಂಪ್ಲೀಟ್ಲಿ ಎಲೆಕ್ಟ್ರಿಕಲ್ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಫ್ಲೀಟ್ ವೆಹಿಕಲ್ಸ್ ಅಪ್ಡೇಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ಲಸ್ ಟಾಟಾ ಮೋಟರ್ಸ್ ಡಿಫೆನ್ಸ್ ಅಲ್ಲೂ ತುಂಬಾ ಗಾಡಿಗಳಿದೆ. ನಿಮ್ಗೆ ಹೇಗೆ ಅನ್ಸ್ತದೆ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಅದುವರೆಗೂ ಟೇಕ್ ಕೇರ್, ಬಾಯ್.